ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಗ್ರೋ ವಿತ್ ಕೆನಾರಾ ಸೆಷನ್‌ಗೆ ಎಲ್ರಿಗೂ ಸ್ವಾಗತ. ಕಳೆದ ಗ್ರೋ ವಿತ್ ಕೆನಾರಾ ಸೆಷನ್‌ನಲ್ಲಿ ನಾವು ಹೇಗೆ ಫ್ರೀ ಎಐ ಟೂಲ್‌ಗಳನ್ನ ಬಳಸಿ ನಿಮ್ಮ ಬಿಸ್ನೆಸ್‌ಗೆ ಉಪಯೋಗ ಮಾಡ್ಕೋಬಹುದು ಅಥವಾ ಒಂದು ಡಿಸ್ಕ್ರಿಪ್ಷನ್ ಹಾಗೆ ಇಮೇಜ್ ಹೇಗ್ ಜನರೇಟ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದೀವಿ. ಇವತ್ತಿನ ಈ ಸೆಷನ್‌ನಲ್ಲಿ ನಾವು ಹೇಗೆ ಗವರ್ಮೆಂಟ್ ಸ್ಕೀಮ್ಸ್‌ಗಳಿಗೆ ಅಪ್ಲೈ ಮಾಡೋದು ಅಥವಾ ನಿಮ್ಮ ಬಿಸ್ನೆಸ್‌ಗೆ ಯಾವ ಗವರ್ಮೆಂಟ್ ಸ್ಕೀಮ್ ಅನ್ನೋದು ಎಲಿಜಿಬಲ್ ಆಗಿದೆ ಆ ಬಗೆಗಿನ ಒಂದು ಇನ್ಫಾರ್ಮೇಶನ್ ಅನ್ನ ನಾವು ಈ ಸೆಷನ್ ನಲ್ಲಿ ತಿಳ್ಕೊಳ್ಳಲಿದ್ದೇವೆ. ನಿಮ್ಗಿದು ಗೊತ್ತಾ? ಸುಮಾರು 200ಕ್ಕೂ ಹೆಚ್ಚು ಗವರ್ಮೆಂಟ್ ಸ್ಕೀಮ್ಸ್‌ಗಳು ಎಂಎಸ್ಎಂಇಗಳಿಗೆ ಇಂಡಿಯಾದಲ್ಲಿ ಅವೈಲೇಬಲ್ ಇದೆ. ಸುಮಾರು 200ರಷ್ಟು ಹೆಚ್ಚು ಸ್ಕೀಮ್ಸ್‌ಗಳು ಇಂಡಿಯಾದಲ್ಲೇ ಅವೈಲೇಬಲ್ ಇದ್ರು ಸಾಕಷ್ಟು ಎಂಎಸ್ಎಂಇಗಳು ಈ ಬಗೆಗಿನ ನಾಲೆಡ್ಜೇ ಅವರಿಗೆ ಇಲ್ಲ. ಯಾಕೆ ಅಂತ ನಾವು ನೋಡಿದಾಗ ಪ್ರಮುಖವಾಗಿ ನಮಗೆ ಈ 3 ಕಾರಣಗಳು ಕಂಡುಬಂತು. ಮೊದಲನೇದಾಗಿ ಅವರಿಗೆ ಇದ್ರ ಬಗ್ಗೆ ಒಂದು ಅರಿವಿಲ್ಲ. ಅಂಡ್ ಎರಡನೇದಾಗಿ ಅವರು ಬಿಸ್ನೆಸ್ ಜೊತೆಗೆ ಈ ರೀತಿ ಒಂದು ಸ್ಕೀಮ್ಸ್‌ಗಳ ಬಗ್ಗೆ ತಿಳ್ಕೊಳ್ಳೋ ಅಷ್ಟು ಅವ್ರ ಹತ್ರ ಸಮಯ ಇಲ್ಲ. ಅಂಡ್ ಮೂರನೇದಾಗಿ ಈ ಎಲ್ಲಾ ಸ್ಕೀಮ್ಸ್‌ಗಳು ಅವ್ರಿಗೆ ಒಂದೇ ಪ್ಲಾಟ್‌ಫಾರ್ಮ್‌ನಲ್ಲಿ ಅಥವಾ ಒಂದೇ ಒಂದು ಆ್ಯಪಲ್ಲಿ ಇರ್ಬೋದು, ಎಲ್ಲೂ ಅವರಿಗೆ ಕಾಣ್ಲಿಕ್ಕೆ ಸಿಗ್ತಿಲ್ಲ. ನೀವ್ ಕೇಳ್ಬೋದು ಈ ಗವರ್ಮೆಂಟ್ ಸ್ಕೀಮ್‌ಗಳನ್ನ ರಿಜಿಸ್ಟರ್ ಮಾಡೋದ್ರಿಂದ ನಮ್ಗೇನ್ ಉಪಯೋಗ ಆಗುತ್ತೆ ಅಂತ. ಸೊ ಈ ಗವರ್ಮೆಂಟ್ ಸ್ಕೀಮ್‌ಗಳನ್ನ ನೀವು ಆಪ್ಟ್ ಮಾಡೋದ್ರಿಂದ ನಿಮ್ಗೆ ಮೊದಲನೇದಾಗಿ ಕಾಸ್ಟ್ ಅನ್ನೋದು ರೆಡ್ಯೂಸ್ ಆಗುತ್ತೆ. ಹೇಗೆ ಅಂದ್ರೆ ಈ ಸ್ಕೀಮ್ಸ್‌ಗಳಲ್ಲಿ ನಿಮ್ಗೆ ಸಬ್ಸಿಡೀಸ್ ಅನ್ನೋದು ಸಿಗುತ್ತೆ. ಹಾಗೆ ನಿಮ್ಗೆ ಫಂಡಿಂಗ್ ಅಲ್ಲಿ ಕೂಡ ಅವರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಅಂಡ್ ಮೂರನೇದಾಗಿ ಈ ರೀತಿ ಸ್ಕೀಮ್ಸ್‌ಗಳಲ್ಲಿ ನಿಮ್ಮನ್ನ ನೀವು ರಿಜಿಸ್ಟರ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಸಾಕಷ್ಟು ಟ್ಯಾಕ್ಸ್ ಬೆನಿಫಿಟ್ ಕೂಡ ನಿಮ್ಗೆ ಸಿಗುತ್ತೆ. ಅಂಡ್ ಎರಡನೇದಾಗಿ ಬಿಸ್ನೆಸ್ ಗ್ರೋತ್. ಇಲ್ಲಿ ನಿಮ್ಗೆ ಫಂಡಿಂಗ್ ಅನ್ನೋದು ಈಸಿ ಸಿಗೋದ್ರಿಂದ ನೀವು ಈಸಿಯಾಗಿ ನಿಮ್ಮ ಒಂದು ಬಿಸ್ನೆಸ್ ಅನ್ನೋದನ್ನ ಎಕ್ಸ್ಪ್ಯಾಂಡ್ ಮಾಡ್ಕೋಬಹುದು. ಹಾಗೆ ಇನ್ ಕೇಸ್ ನೀವು ಯಾವ್ದಾದ್ರು ಒಂದು ಸ್ಕಿಲ್ ಅಥವಾ ನಿಮ್ಮ ಇಂಡಸ್ಟ್ರಿ ರಿಲೇಟೆಡ್ ಆಗಿ ನೀವೇನಾದ್ರೂ ಒಂದು ಕಲ್ತ್ಕೋಬೇಕಂದ್ರೆ ಅದಕ್ಕೂ ಕೂಡ ಇಲ್ಲಿ ನಿಮ್ಗೆ ಅವಕಾಶ ಇದೆ. ಸೊ ಹೆಚ್ಚಾಗಿ ನೀವು ಇದನ್ನ ಬಳಸ್ಕೊಂಡು ನೀವು ಕಲ್ತ್ಕೊಂಡು ನಿಮ್ಮ ಬಿಸ್ನೆಸ್ ಅನ್ನ ಗ್ರೋತ್ ಮಾಡ್ಕೋಬಹುದು. ಅಂಡ್ ಮೂರನೇದಾಗಿ ಇನೋವೇಷನ್ ಅಂಡ್ ಟೆಕ್ನಾಲಜಿ. ಸೊ ಈಗ ನಿಮ್ಮ ಪರ್ಟಿಕ್ಯುಲರ್ ಇಂಡಸ್ಟ್ರಿಯಲ್ಲಿ ನಿಮ್ಗೆ ಏನಾದ್ರು ಹೊಸ ಇನೋವೇಷನ್ ಅವ್ರು ಮಾಡಿದ್ರೆ ಆ ರೀತಿಯ ಸ್ಕೀಮ್ಸ್ ಗಳನ್ನ ಗವರ್ಮೆಂಟ್ ಬಿಡ್ತಾರೆ. ಎಲ್ಲಿ ನೀವು ಆ ಇನೋವೇಷನ್ ಅನ್ನ ನೀವು ತಗೊಂಡು ನೀವು ಮಾಡೋದಾದ್ರೆ ಅವರು ನಿಮ್ಗೆ ಒಂದಷ್ಟು ಸಬ್ಸಿಡಿ ಇರ್ಬೋದು ಅಥವಾ ಒಂದು ಗ್ರಾಂಟ್ ಅಮೌಂಟ್ ಅನ್ನೋದನ್ನ ಅವ್ರು ನಿಮ್ಗೆ ಕೊಡ್ತಾರೆ. ಸೊ ಆ ರೀತಿಯ ಸ್ಕೀಮ್ಸ್ಗಳು ಕೂಡ ನಿಮ್ಗೆ ಗವರ್ಮೆಂಟ್ ಕಡೆಗಿಂದ ಸಿಗುತ್ತೆ. ಅಂಡ್ ನಾಲ್ಕನೇದಾಗಿ ಕಂಪ್ಲೈನ್ಸ್ ಅಂಡ್ ಸೆಕ್ಯೂರಿಟಿ. ಸೊ ಇದ್ರಲ್ಲಿ ನಾವು ಏನೇ ಒಂದು ಸ್ಕೀಮ್ಸ್ ನೋಡೋದಾದ್ರೂ ಅದು ಪರ್ಟಿಕ್ಯುಲರ್ ಆಗಿ ನಿಮ್ಮ ರಾಜ್ಯ ಅಥವಾ ನಮ್ಮ ದೇಶದ ಒಂದು ಕಂಪ್ಲೈನ್ಸ್ ಅನ್ನ ಫಾಲೋ ಮಾಡ್ತಿರುತ್ತೆ. ಸೊ ಹಾಗಾಗಿ ಇದು ನಿಮ್ಗೆ ಈಸಿಲಿ ಅವೈಲೇಬಲ್ ಇರುತ್ತೆ. ಹಾಗೆ ಇದು ಸೆಕ್ಯೂರ್ಡ್ ಆಗಿ ಕೂಡ ಇರುತ್ತೆ. ನಾವು ನೋಡಿದ್ವಿ ಯಾವ ರೀತಿಯ ಚಾಲೆಂಜಸ್ ಅನ್ನ ಫೇಸ್ ಮಾಡ್ತಿದ್ದಾರೆ ಎಂಎಸ್ಎಂಇಗಳು ಈ ರೀತಿ ಸ್ಕೀಮ್ಸ್ ಗಳನ್ನ ಅಪ್ಲೈ ಮಾಡ್ಬೇಕಾದ್ರೆ ಅಥವಾ ಯಾಕೆ ಅವರಿಂದ ಅಪ್ಲೈ ಮಾಡಕ್ ಆಗ್ತಿಲ್ಲ ಅಂತ. ಸೊ ಹಾಗಾಗಿ ನಾವು ಈಗ ಒಂದು ಒನ್ ಸ್ಟಾಪ್ ಸೊಲ್ಯೂಷನ್ ಅಂದ್ರೆ ಈ ಎಲ್ಲಾ ಒಂದು 4 ಸಮಸ್ಯೆ ಏನಿದೆ ಅದನ್ನ ಒಂದು ಕ್ಲಿಯರ್ ಮಾಡ್ಕೊಳ್ಳೋಕೆ ಅಥವಾ ಒಂದು ಪರ್ಟಿಕ್ಯುಲರ್ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ನಿಮ್ಮ ಸ್ಕೀಮ್ಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾವು ಒಂದು ಪ್ಲಾಟ್ಫಾರ್ಮ್ ಅನ್ನ ಹುಡುಕಿದ್ದೇವೆ. ಅದ್ಯಾವುದು ಅಂತ ನೋಡೋಣ. ಆ ಒನ್ ಸ್ಟಾಪ್ ಸೊಲ್ಯೂಷನ್ ಪ್ಲಾಟ್ಫಾರ್ಮ್ ಏನಂದ್ರೆ ಅದು ಹಕ್ ದರ್ಶಕ್. ಹಕ್ ದರ್ಶಕ್ ಅಂದ್ರೆ ಏನು? ಹಕ್ ದರ್ಶಕ್ ಬಂದು ಒಂದು ಪ್ಲಾಟ್ಫಾರ್ಮ್ ಇದೆ. ಈ ಪ್ಲಾಟ್ಫಾರ್ಮ್ ನ ಉದ್ದೇಶ ಏನಂದ್ರೆ ಮೇನ್ಲಿ ಎಂಎಸ್ಎಂಇಗಳನ್ನ ಈ ಗವರ್ಮೆಂಟ್ ಸ್ಕೀಮ್ಸ್ ಜೊತೆ ಕನೆಕ್ಟ್ ಮಾಡೋದು ಅಥವಾ ಅವರಿಗೆ ಈ ಸ್ಕೀಮ್ಸ್ ಬಗೆಗಿನ ಅರಿವು ಮೂಡಿಸ್ಬೇಕು ಅಂತ ಈ ಹಕ್ ದರ್ಶಕ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಅನ್ನ ಅವರು ಆರ್ಗನೈಸ್ ಮಾಡಿದ್ದಾರೆ. ಸೊ ಇದು ನಿಮ್ಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಇಲ್ಲಿ ನಿಮ್ಗೆ ಪರ್ಸನಲೈಸ್ಡ್ ಅಸಿಸ್ಟೆನ್ಸ್ ಅನ್ನೋದು ಸಿಗುತ್ತೆ. ಈಗ ನೀವು ಯಾವ್ದೋ ಒಂದು ಸ್ಕೀಮ್ಗೆ ಎಲಿಜಿಬಲ್ ಆಗಿದ್ದೀರಾ ಆದ್ರೆ ನಿಮ್ಗೆ ಹೇಗೆ ಮುಂದೆ ಹೋಗೋದು ಅಂತ ಗೊತ್ತಿಲ್ಲ ಅನ್ನೋದಾದ್ರೆ ನೀವು ಈ ಪರ್ಸನಲೈಸ್ಡ್ ಅಸಿಸ್ಟೆನ್ಸ್ ಅಂದ್ರೆ ಈ ಹಕ್ದರ್ಶಕ್ ಅಲ್ಲಿ ಕೆಲವೊಂದು ಏಜೆಂಟ್ ಗಳಿರ್ತಾರೆ. ಅವರಿಗೆ ನೀವು ಕಾಲ್ ಮಾಡಿ ಕೂಡ ಅವರಿಂದ ನೀವು ಅಸಿಸ್ಟೆನ್ಸ್ ಅನ್ನ ಪಡ್ಕೋಬಹುದು. ಅಂಡ್ ಎರಡನೇದಾಗಿ ಆನ್ ಗ್ರೌಂಡ್ ಸಪೋರ್ಟ್. ಸೊ ಇನ್ ಕೇಸ್ ನಿಮ್ಗೆ ಟೆಲಿಫೋನ್ ಅಲ್ಲಿ ಅಥವಾ ಒಂದು ಮೊಬೈಲ್ ನಲ್ಲಿ ಅವರು ಹೇಳ್ತಿರೋದು ನಿಮ್ಗೆ ಅರ್ಥ ಆಗ್ತಿಲ್ಲ ಅಂದ್ರೆ ಅವರು ನಿಮ್ಗೆ ಡೈರೆಕ್ಟ್ ಆಗಿ ಕೂಡ ಬಂದು ಮೀಟ್ ಮಾಡಿ ನಿಮ್ಗೆ ಈ ಸ್ಕೀಮ್ ಬಗ್ಗೆ ಅಥವಾ ನೀವ್ ಯಾವ ಸ್ಕೀಮ್ ಬಗ್ಗೆ ತಿಳ್ಕೊಬೇಕು ಅಂತ ಅನ್ಕೊಂಡಿದಿರೋ ಅದ್ರ ಬಗೆಗಿನ ಪೂರ್ತಿ ಇನ್ಫಾರ್ಮೇಶನ್ ಅನ್ನ ಅವ್ರು ಕೊಡ್ತಾರೆ. ಅಂಡ್ ಇದು ಎಲ್ರಿಗೂ ಈಸಿಲಿ ಆಕ್ಸೆಸಬಲ್ ಆಗಿ ಇದೆ. ಇಲ್ಲಿ ನೀವು ನೋಡ್ಬೋದು ಹಕ್ ದರ್ಶಕ್ ಅನ್ನೋದು ಯಾವ ರೀತಿ ಎಂಎಸ್ಎಂಇಗಳಲ್ಲಿ ಇಂಪ್ಯಾಕ್ಟ್ ಮಾಡಿದೆ ಅಂತ. ಸುಮಾರು 84,485 ಅಷ್ಟು ಎಂಎಸ್ಎಂಇಗಳು ಈ ಒಂದು ಪ್ಲಾಟ್ಫಾರ್ಮ್ ಅನ್ನ ಬಳಸ್ಕೊಂಡು ಗವರ್ಮೆಂಟ್ ಸ್ಕೀಮ್ಗಳಲ್ಲಿ ತಮ್ಮನ್ನ ತಾವು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ.
ಹಾಗೆ 200ಕ್ಕೂ ಹೆಚ್ಚು ಸ್ಕೀಮ್ಗಳು ಈ ಹಕ್ದರ್ಶಕ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ನಿಮ್ಗೆ ಅವೈಲಬಲ್ ಆಗಿದೆ. ಸೊ ಇದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಗಿ ಡೆಫಿನೆಟ್ಲಿ ನಿಮ್ಗೆ ಉಪಯೋಗ ಆಗುತ್ತೆ. ಈಗ ನೋಡೋಣ ನಾವು ಹೇಗೆ ಒಂದು ಸ್ಟೆಪ್ ಬೈ ಸ್ಟೆಪ್ ಹಕ್ದರ್ಶಕಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು ಅಂಡ್ ಹಾಗೆ ಹೇಗೆ ನಿಮಗೆ ಎಲಿಜಿಬಲ್ ಆಗಿರುವಂತಹ ಸ್ಕೀಮ್ ಅನ್ನ ಹುಡ್ಕೋದು ಅನ್ನೋದನ್ನ. ಇಲ್ಲಿವರೆಗೂ ನಿಮ್ಗೆ ಏನಾದ್ರೂ ಕ್ವೆಶನ್ಸ್ ಅಥವಾ ಡೌಟ್ ಏನಾದ್ರೂ ಇದ್ರೆ ನೀವು ದಯವಿಟ್ಟು ಚಾಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಎಂಡ್ ಆಫ್ ದ ಸೆಷನ್ ನಾವು ನಿಮ್ಗೆ ಆನ್ಸರ್ ಮಾಡ್ತೀವಿ. ಮೊದಲನೇದಾಗಿ ನೀವು msme.hakdarshak.com ಅನ್ನೋ ಒಂದು ವೆಬ್ಸೈಟ್ ಅನ್ನ ಓಪನ್ ಮಾಡಬೇಕಿರುತ್ತೆ. ಐದರ್ ನಿಮ್ಮ ಮೊಬೈಲ್ ನಲ್ಲಿ ಅಥವಾ ನಿಮ್ಮ ಒಂದು ಲ್ಯಾಪ್ಟಾಪ್ ನಲ್ಲಿ ನೀವು ಓಪನ್ ಮಾಡ್ಕೋಬಹುದು. ಸೊ ಈ ಲಿಂಕ್ ಅನ್ನ ನಾವು ಚಾಟ್ ಬಾಕ್ಸ್ ಅಲ್ಲಿ ಕೂಡ ಪೇಸ್ಟ್ ಮಾಡ್ತೀವಿ, ನೀವು ಅಲ್ಲಿಂದ ಬೇಕಾದ್ರೂ ತಗೋಬಹುದು. ಎರಡನೇ ಸ್ಟೆಪ್ ಆಗಿ ನಿಮ್ಗೆ ಈ ಸ್ಕ್ರೀನ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ನೀವು ಡ್ರಾಪ್ ಡೌನ್ ಕಾಣ್ತಿದೆಯಲ್ಲ ನಿಮ್ಮ ಲೆಫ್ಟ್ ಕಾರ್ನರ್ ಅಲ್ಲಿ, ಆ ಡ್ರಾಪ್ ಡೌನ್ ಮೇಲೆ ಕ್ಲಿಕ್ ಮಾಡ್ಬೇಕಿರುತ್ತೆ. ಕ್ಲಿಕ್ ಮಾಡಿದಾಗ ನಿಮ್ಗೆ MSME ಲಾಗಿನ್, ಕಾಂಟ್ಯಾಕ್ಟರ್ಸ್, ಹೋಮ್ ಅಂತ ಕಾಣುತ್ತೆ. ಅಲ್ಲಿ ನೀವು MSME ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಬೇಕಿರುತ್ತೆ. ಒನ್ಸ್ ನೀವು ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಈ ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ನೀವು ಡೋಂಟ್ ಹ್ಯಾವ್ ಅನ್ ಅಕೌಂಟ್ ಅಂದ್ರೆ ಯೂಶಲಿ ಯಾರು ಇದರಲ್ಲಿ ರಿಜಿಸ್ಟರ್ ಆಗಿರಲ್ಲ. ಇನ್ ಕೇಸ್ ನೀವು ರಿಜಿಸ್ಟರ್ ಆಗಿದ್ರೆ ನಿಮ್ಮ ಮೊಬೈಲ್ ನಂಬರ್ ಅನ್ನ ಹಾಕಿ ಪ್ರೊಸೀಡ್ ಮಾಡ್ಬೋದು. ಇಲ್ಲ ಅಂದ್ರೆ ನೀವು ಡೋಂಟ್ ಹ್ಯಾವ್ ಅನ್ ಅಕೌಂಟ್ ಅಂತ ಸೆಲೆಕ್ಟ್ ಮಾಡ್ಬೇಕಿರುತ್ತೆ. ಇಲ್ಲಿ ನೀವು ನಿಮ್ಮ ಡೀಟೇಲ್ಸ್ ಅಂದ್ರೆ ನಿಮ್ಮ ಹೆಸರು, ನಿಮ್ಮ ನಂಬರ್ ಹಾಗೆ ನಿಮ್ಮ ಆಕ್ಟಿವ್ ಇಮೇಲ್ ID ಅನ್ನ ಇಲ್ಲಿ ಎಂಟರ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಬೇಕಿರುತ್ತೆ. ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ ಲೊಕೇಶನ್ ಡೀಟೇಲ್ಸ್ ಅನ್ನ ಹಾಕ್ಬೇಕಿರುತ್ತೆ. ನಿಮ್ಮ ಸ್ಟೇಟ್, ನಿಮ್ಮ ಡಿಸ್ಟ್ರಿಕ್ಟ್, ನಿಮ್ಮ ತಾಲೂಕಾ ಯಾವುದು, ಹಾಗೆ ನಿಮ್ಮ ಸಿಟಿ, ಹಾಗೆ ನಿಮ್ಮ ಪಿನ್ ಕೋಡ್ ಅನ್ನ ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಬೇಕಿರುತ್ತೆ. ಇಲ್ಲಿ ನೀವು ನಿಮ್ಮ ಎಂಟರ್ಪ್ರೈಸ್ ಕ್ಯಾಟಗರಿ ಅಂದ್ರೆ ನಿಮ್ಮ ಬಿಸ್ನೆಸ್ ಕ್ಯಾಟಗರಿಯನ್ನ ಇಲ್ಲಿ ನೀವು ಚೂಸ್ ಮಾಡ್ಬೇಕಿರುತ್ತೆ. ಇನ್ ಕೇಸ್ ನೀವು ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಮಾಡ್ತಿದ್ರೆ ಮ್ಯಾನುಫ್ಯಾಕ್ಚರಿಂಗ್ ಅಂತ, ಇಲ್ಲ ಅಂದ್ರೆ ನೀವು ಹೋಲ್ಸೇಲ್ ಅಥವಾ ರಿಟೇಲ್ ಸೇಲ್ ಅನ್ನ ಮಾಡ್ತಿದ್ರೆ ಅದು ಕ್ಲಿಕ್ ಮಾಡ್ಬೋದು. ಹಾಗೆ ನಿಮ್ಗೆ ಇಲ್ಲಿ ನೋಡ್ಬೋದು ನೀವು ಸಾಕಷ್ಟು ಆಪ್ಷನ್ಸ್ ಇದೆ. ನಿಮ್ಗೆ ರೆಲೆವೆಂಟ್ ಆಗಿರುವಂತ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ. ಇನ್ ಕೇಸ್ ಇದು ಯಾವ್ದೋ ನಿಮ್ಮ ಒಂದು ಇಂಡಸ್ಟ್ರಿಗೆ ಅಥವಾ ನಿಮ್ಮ ಬಿಸ್ನೆಸ್ಗೆ ಹೋಲ್ತಿಲ್ಲ ಅಂದ್ರೆ ಅದರ್ಸ್ ಅಂತ ಕೂಡ ಇದೆ, ಹಾಗೆ ಸರ್ವಿಸಸ್ ಅಂತ ಕೂಡ ಇದೆ. ಸೊ ಆ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಬೋದು. ಇಲ್ಲಿ ನೀವು ಯಾವ ಒಂದು ಕಾರಣಕ್ಕಾಗಿ ನೀವು ಈ ಹಕ್ದರ್ಶಕ್ ನಲ್ಲಿ ರಿಜಿಸ್ಟರ್ ಮಾಡ್ತಿದ್ದೀರಾ ಅಥವಾ ಯಾವ ರೀತಿಯ ಸಪೋರ್ಟ್ ನಿಮ್ಗೆ ಬೇಕಾಗಿದೆ ಅನ್ನೋದ್ರ ಬಗ್ಗೆ ಒಂದು ಕ್ವೆಶ್ಚನ್ ಇರುತ್ತೆ. ಇಲ್ಲಿ ನೀವು ನಿಮಗೆ ಬೇಕಾದಂತಹ ಒಂದು ಆಪ್ಷನ್ ಅನ್ನ ಚೂಸ್ ಮಾಡ್ಕೋಬಹುದು. ಇನ್ ಕೇಸ್ ನಿಮ್ಗೆ ಫಿನಾನ್ಸಿಂಗ್ ಸಪೋರ್ಟ್ ಬೇಕಂದ್ರೆ ಫಿನಾನ್ಸಿಂಗ್, ಅಥವಾ ರಿಜಿಸ್ಟ್ರೇಷನ್ ನಲ್ಲಿ ಸಪೋರ್ಟ್ ಬೇಕು, ಇಲ್ಲ ಟ್ಯಾಕ್ಸೇಷನ್ ಅಲ್ಲಿ ಅಥವಾ ಟ್ರೈನಿಂಗ್ ಅಲ್ಲಿ. ಸೊ ಈ ರೀತಿ ಹಲವಾರು ಆಪ್ಷನ್ಸ್ ನಿಮ್ಗೆ ಆಲ್ರೆಡಿ ಸ್ಕ್ರೀನ್ ಮೇಲೆ ಕಾಣ್ತಿದೆ. ಅದರಲ್ಲಿ ನಿಮಗೆ ಯಾವ್ದು ಬೇಕಾಗಿದೆಯೋ ಅದನ್ನ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬಹುದು. ಇಲ್ಲಿ ನೀವು ಮುಂಚೆನೆ ನೀವು ನಿಮ್ಮ ಮೊಬೈಲ್ ನಂಬರ್ ಅನ್ನ ರಿಜಿಸ್ಟರ್ ಮಾಡಿರ್ತೀರ ಅಲ್ವಾ, ಆ ಪರ್ಟಿಕ್ಯುಲರ್ ನಂಬರ್ಗೆ ಇಲ್ಲಿ ನಿಮ್ಗೊಂದು OTP ಅನ್ನೋದನ್ನ ಹಕ್ದರ್ಶಕ್ ಕಡೆಯಿಂದ ಕಳ್ಸಿರ್ತಾರೆ. ಸೊ ಆ OTP ಅನ್ನ ನೀವು ಇಲ್ಲಿ ಎಂಟರ್ ಮಾಡಿ. ಇನ್ ಕೇಸ್ ನಿಮ್ ಯಾರಾದ್ರೂ ಒಂದು ರೆಫರಲ್ ಮೇಲೆ ಈ ಹಕ್ದರ್ಶಕ್ ಪ್ಲಾಟ್ಫಾರ್ಮ್ ಅನ್ನ ಯೂಸ್ ಮಾಡ್ತಿದ್ದೀರಾ ಅನ್ನೋದಾದ್ರೆ ಅವರ ಹೆಸರನ್ನ ಅಥವಾ ಅವರ ಒಂದು ರೆಫರಲ್ ಕೋಡ್ ಅನ್ನ ನೀವು ಹಾಕ್ಬೋದು. ಇಲ್ಲ ನೀವು ಫಸ್ಟ್ ಟೈಮ್ ಮಾಡ್ತಿರೋದು, ಯಾರ್ದು ರೆಫರಲ್ ಇಲ್ಲ ಅಂದ್ರೆ ನೀವು ಆ ಕ್ವೆಶನ್ ಅನ್ನ ಸ್ಕಿಪ್ ಮಾಡ್ಬೋದು. ಹಾಗೆ ಇಲ್ಲಿ ಐ ಆಮ್ ನಾಟ್ ಅ ರೋಬೋಟ್ ಅನ್ನೋ ಆಪ್ಷನ್ ಅನ್ನ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೇಕಿರುತ್ತೆ. ಸೆಲೆಕ್ಟ್ ಮಾಡಿದ ನಂತರ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿವರೆಗೂ ನಾವು ನಮ್ಮ ರಿಜಿಸ್ಟ್ರೇಷನ್ ಪ್ರಾಸೆಸ್ ಅನ್ನ ಕಂಪ್ಲೀಟ್ ಮಾಡಿದ್ವಿ. ಈಗ ಮತ್ತೆ ನೀವು ಆ ಡ್ರಾಪ್ ಡೌನ್ ಯೆಲ್ಲೋ ಬಟನ್ ಮೇಲೆ ಕ್ಲಿಕ್ ಮಾಡ್ಬೇಕಿರುತ್ತೆ. ಹಾಗೆ ಮತ್ತೊಮ್ಮೆ ನೀವು MSME ಲಾಗಿನ್ ಅನ್ನೋದನ್ನ ಕ್ಲಿಕ್ ಮಾಡ್ಬೇಕಿರುತ್ತೆ. ಇಲ್ಲಿ ಗಮನ ಹರಿಸಬೇಕಾಗಿರೋ ವಿಷಯ ಏನಂದ್ರೆ, ನೀವು ಪ್ರತಿ ಬಾರಿ ಲಾಗಿನ್ ಮಾಡುವಾಗ್ಲೂ ನಿಮ್ಗೆ ಒಂದು OTP ಅನ್ನೋದು ನಿಮ್ಮ ಮೊಬೈಲ್ ನಂಬರ್ಗೆ ರಿಸೀವ್ ಆಗುತ್ತೆ. ಸೊ ಇಲ್ಲಿ ಆ ಪ್ರಕ್ರಿಯೆಯನ್ನ ನಾವು ತೋರಿಸಿದ್ದೇವೆ. ಮತ್ತೆ ನಿಮ್ಮ ಮೊಬೈಲ್ ನಂಬರ್ ಅನ್ನ ನೀವು ಎಂಟರ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಬೇಕಿರುತ್ತೆ. ಹಾಗೆ ನಿಮ್ಗೆ ಒಂದು OTP ಬರುತ್ತೆ, ಅದನ್ನ ನೀವು ಹಾಕಿ ಲಾಗಿನ್ ಅನ್ನ ಮಾಡ್ಬೇಕಿರುತ್ತೆ. ನೀವು ಲಾಗಿನ್ ಮಾಡಿದ ನಂತರ ನಿಮ್ಗೆ ಈ ಪೇಜ್ ಅನ್ನೋದು ವಿಸಿಬಲ್ ಆಗಿರುತ್ತೆ. ಇಲ್ಲಿ ನಿಮಗೆ ಸೂಟಬಲ್ ಆಗಿರುವಂತಹ ಸ್ಕೀಮ್ಸ್ ಗಳನ್ನ ಅವರು ಡಿಸ್ಪ್ಲೇ ಮಾಡ್ತಾರೆ. ಹಾಗೆ ಇಲ್ಲಿ ಮೇನ್ಲಿ 3 ಕ್ಯಾಟಗರಿ ಇದೆ. ಮೊದಲನೇದು ಬಂದು ರಿಜಿಸ್ಟ್ರೇಷನ್. ಇಲ್ಲಿ ನಿಮ್ಮ ಬಿಸ್ನೆಸ್ ಅನ್ನ ರನ್ ಮಾಡ್ಲಿಕ್ಕೆ ಅಥವಾ ಆಪರೇಟ್ ಮಾಡ್ಲಿಕ್ಕೆ ಬೇಕಾಗಿರುವಂತಹ ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ ಬಗೆಗಿನ ಲಿಸ್ಟ್ ಅನ್ನ ನೀವು ನೋಡ್ಬೋದು. ಹಾಗೆ ಎರಡನೇದಾಗಿ ಫಿನಾನ್ಸಿಂಗ್. ಇಲ್ಲಿ ನಿಮ್ಗೆ ಫಿನಾನ್ಸ್ಗೆ ಸಪೋರ್ಟ್ ಆಗುವಂತಹ ಒಂದು ಸ್ಕೀಮ್ಸ್, ನಿಮ್ಮ ಪರ್ಟಿಕ್ಯುಲರ್ ಸ್ಟೇಟ್ ಅಥವಾ ನಿಮ್ಮ ಪರ್ಟಿಕ್ಯುಲರ್
ಒಂದು ನೇಷನ್ನ ಸ್ಕೀಮ್ಸ್ ಅನ್ನ ಇಲ್ಲಿ ನಿಮ್ಗೆ ಫಿನಾನ್ಷಿಯಲ್ ಸ್ಕೀಮ್ಸ್ ಅನ್ನ ಇಲ್ಲಿ ನಿಮ್ಗೆ ಡಿಸ್ಪ್ಲೇ ಮಾಡ್ತಾರೆ. ಅಂಡ್ ಮೂರನೇದಾಗಿ ಎಕೋಸಿಸ್ಟಮ್ಸ್. ನಿಮ್ಮ ಬಿಸ್ನೆಸ್ಗೆ ಬೇಕಾಗಿರುವಂತ ಮಾರ್ಕೆಟಿಂಗ್ ಇರ್ಬೋದು, ಅಥವಾ ನಿಮ್ಮ ಎಕೋಸಿಸ್ಟಮ್ ಅಥವಾ ನಿಮ್ಮ ಇಂಡಸ್ಟ್ರಿ ರಿಲೇಟೆಡ್ ಯಾವ್ದಾದ್ರು ಸ್ಕೀಮ್ಸ್ ಇದ್ರೆ ಅದನ್ನ ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಮಾಡ್ತಾರೆ. ಇಲ್ಲಿವರೆಗೂ ರಿಜಿಸ್ಟ್ರೇಷನ್ ನೋಡಿದ್ವಿ. ಈಗ ಬನ್ನಿ ನಿಮ್ಗೆ ಎಲಿಜಿಬಲ್ ಇರುವಂತಹ ಸ್ಕೀಮ್ಸ್ ಅನ್ನ ಹೇಗೆ ನಾವು ಕಂಡುಕೊಳ್ಳೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಈಗ ನೀವು ಇರುವಂತಹ ಒಂದು ಕರೆಂಟ್ ಪೇಜ್, ಅದೇನು ಬ್ರೌಸ್ ಸ್ಕೀಮ್ ಅನ್ನೋ ಆ ಪೇಜ್ ಅಲ್ಲಿ ಪುನಃ ನಿಮ್ಗೆ ಕಾಣ್ತಿರುವಂತಹ ಯೆಲ್ಲೋ ಬಟನ್ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಿರುತ್ತೆ. ಈಗ ನೀವು ನೋಡ್ಬೋದು ಒಂದು 3 ಡ್ರಾಪ್ ಡೌನ್ಸ್ ಅನ್ನೋದು ನಿಮ್ಗೆ ಡಿಸ್ಪ್ಲೇ ಆಗಿರುತ್ತೆ. ಚೆಕ್ ಎಲಿಜಿಬಿಲಿಟಿ, ಬ್ರೌಸ್ ಸ್ಕೀಮ್ಸ್, ಕಾಂಟ್ಯಾಕ್ಟರ್ಸ್ ಅಂತ. ಅಲ್ಲಿ ನೀವು ಚೆಕ್ ಎಲಿಜಿಬಿಲಿಟಿ ಮೇಲೆ ಕ್ಲಿಕ್ ಮಾಡ್ಬೇಕಿರುತ್ತೆ. ಎರಡನೇದಾಗಿ ಇಲ್ಲಿ ನಿಮ್ಗೆ ಒಂದಷ್ಟು ಕ್ವೆಶನ್ಸ್ ಗಳನ್ನ ಈ ಪ್ಲಾಟ್ಫಾರ್ಮ್ ಅನ್ನೋದು ಕೇಳುತ್ತೆ. ನಿಮ್ಮ ಬಿಸ್ನೆಸ್ ಅಥವಾ ನಿಮ್ಮ ಒಂದು ಟೈಪ್ ಆಫ್ ಎಂಟರ್ಪ್ರೈಸಸ್ ನ ಅನಲೈಸ್ ಮಾಡೋದಕ್ಕೋಸ್ಕರ. ಸೊ ಮೊದಲನೇ ಕ್ವೆಶನ್ ಬಂದು ಏಜ್ ಆಫ್ ದ ಆಂಟರ್ಪ್ರೆನ್ಯೂರ್. ಸೊ ನಿಮ್ಮ ಏಜ್ ಅನ್ನ ನೀವು ಕರೆಂಟ್ ಏಜ್ ಏನಿದೆಯೋ ಆ ಏಜ್ ಅನ್ನ ನೀವು ಇಲ್ಲಿ ಹಾಕ್ಬೇಕಿರುತ್ತೆ. ಹಾಕಿದ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಬಗೆಗಿನ ಡೀಟೇಲ್ಸ್ ಅನ್ನ ಹಾಕ್ಬೇಕಿರುತ್ತೆ. ಸೊ ನಿಮ್ಮ ಪ್ಲಾಂಟ್ ಅಂಡ್ ಮಷಿನರಿ ಮೇಲೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದೀರಾ ಅನ್ನೋದ್ರ ಬಗ್ಗೆ ಇಲ್ಲಿ ನೀವು ಹಾಕ್ಬೇಕಿರುತ್ತೆ. ನೀವು ಅಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ನೋಡ್ಬೋದು ಹೇಗೆ ಒಂದು ಡ್ರಾಪ್ ಡೌನ್ ಅನ್ನೋದು ನಿಮ್ಗೆ ಕಾಣ್ತಿದೆ ಅಂತ. ಸೊ ಆ ಡ್ರಾಪ್ ಡೌನ್ ಅಲ್ಲಿ ನಿಮ್ಗೆ ರೆಲೆವೆಂಟ್ ಆಗಿರೋದನ್ನ ನೀವು ಚೂಸ್ ಮಾಡ್ಬೇಕಿರುತ್ತೆ. ಇನ್ ಕೇಸ್ ನಿಮ್ದು ಲೆಸ್ ದ್ಯಾನ್ 1 crore ಆಗಿದ್ರೆ ಲೆಸ್ ದ್ಯಾನ್ 1 crore ಅಂತ, ಇಲ್ಲ ಲೆಸ್ ದ್ಯಾನ್ 10 crore ಆಗಿದ್ರೆ ಲೆಸ್ ದ್ಯಾನ್ 10 crore ಅಂತ, ಇಲ್ಲ ಲೆಸ್ ದ್ಯಾನ್ 50 crores ಆಗಿದ್ರೆ ಲೆಸ್ ದ್ಯಾನ್ 50 crores ಅಂತ ಚೂಸ್ ಮಾಡಿ ಸೇವ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿವರೆಗೂ ನಿಮ್ಗೆ ಏನಾದ್ರು ಕ್ವೆಶನ್ಸ್ ಅಥವಾ ಡೌಟ್ ಏನಾದ್ರು ಇದ್ರೆ ನೀವು ದಯವಿಟ್ಟು ಚಾಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಎಂಡ್ ಆಫ್ ದ ಸೆಷನ್ ನಾವು ನಿಮ್ಗೆ ಆನ್ಸರ್ ಮಾಡ್ತೀವಿ. ಮೂರನೇ ಕ್ವೆಶನ್ ಬಂದು ಇಲ್ಲಿ ನಿಮ್ಮ ಟರ್ನ್ ಓವರ್ ಬಗೆಗಿನ ಡೀಟೇಲ್ಸ್ ಅನ್ನ ಎಂಟರ್ ಮಾಡ್ಬೇಕಿರುತ್ತೆ. ಸೊ ಹಿಂದೆ ತಿಳಿಸಿದ ರೀತಿಯಲ್ಲೇ ಇಲ್ಲಿ ಕೂಡ ನಿಮ್ಗೆ ಒಂದು ಡ್ರಾಪ್ ಡೌನ್ ಅನ್ನೋದು ಇದೆ. ಆ ಡ್ರಾಪ್ ಡೌನ್ ಅಲ್ಲಿ ನಿಮ್ಗೆ ರೆಲೆವೆಂಟ್ ಆಗಿರುವಂತ ಟರ್ನ್ ಓವರ್ ಅನ್ನ ಚೂಸ್ ಮಾಡಿ ಸೇವ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಸ್ಟೇಟ್ ಆಫ್ ಆಪರೇಷನ್ ಅಂದ್ರೆ ನಿಮ್ಮ ಬಿಸ್ನೆಸ್ ಎಲ್ಲ ಆಪರೇಟ್ ಆಗ್ತಿದ್ಯೋ ಆ ಪರ್ಟಿಕ್ಯುಲರ್ ಸ್ಟೇಟ್ ಅನ್ನ ನೀವು ಇಲ್ಲಿ ಕ್ಲಿಕ್ ಮಾಡ್ಬೇಕಿರುತ್ತೆ. ಸೊ ಈ ಕ್ವೆಶನ್ ನ ಉದ್ದೇಶ ಏನಂದ್ರೆ ಸ್ಕೀಮ್ಸ್ ಅನ್ನೋದು ಒಂದೊಂದು ರಾಜ್ಯಕ್ಕೂ ಡಿಫರ್ ಆಗುತ್ತೆ. ಸೊ ಅದನ್ನ ಅನಲೈಸ್ ಮಾಡೋದಕ್ಕೋಸ್ಕರ ಅವರು ನಿಮ್ಮ ರಾಜ್ಯದ ಡೀಟೇಲ್ಸ್ ಅನ್ನ ಕೂಡ ಇಲ್ಲಿ ಕೇಳ್ತಿದ್ದಾರೆ. ಒನ್ಸ್ ನೀವು ರೆಲೆವೆಂಟ್ ಇನ್ಫಾರ್ಮೇಶನ್ ಅನ್ನೋದನ್ನ ಕ್ಲಿಕ್ ಮಾಡಿದ ನಂತರ ಸೇವ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 5ನೇ ಕ್ವೆಶನ್ ಇರುತ್ತೆ. ಇನ್ ಕೇಸ್ ನೀವೇನಾದ್ರೂ ಸ್ಪೆಷಲಿ ಏಬಲ್ಡ್ ಪರ್ಸನ್ ಆಗಿದ್ರೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲ ಅಂದ್ರೆ ನೋ ಅಂತ ಕ್ಲಿಕ್ ಮಾಡಿ ಕಂಟಿನ್ಯೂ ಮಾಡಿ. 6ನೇ ಕ್ವೆಶನ್ ಬಂದು ನಿಮ್ಮ ಕಾಸ್ಟ್ ಕ್ಯಾಟಗರಿ ಬಗ್ಗೆ ಇಲ್ಲಿ ಕೇಳಿರ್ತಾರೆ. ಸೊ ಅಲ್ಲೇ ಕಾಣ್ತಿರುವ ಅವೈಲೇಬಲ್ ಆಪ್ಷನ್ ಅಲ್ಲಿ ನೀವು ನಿಮಗೆ ರೆಲೆವೆಂಟ್ ಆಗಿರುವಂತಹ ಆಪ್ಷನ್, ಇನ್ ಕೇಸ್ ಜನರಲ್ ಅಥವಾ SC ಅಥವಾ ST ಅಥವಾ OBC ಆಗಿದ್ರೆ ಆ ಪರ್ಟಿಕ್ಯುಲರ್ ಕ್ಯಾಟಗರಿಯನ್ನ ನೀವು ಚೂಸ್ ಮಾಡಿ ಸೇವ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. 7ನೇ ಕ್ವೆಶನ್ ಬಂದು ನಿಮ್ಮ ಹತ್ರ ಉದ್ಯಮ್ ರಿಜಿಸ್ಟ್ರೇಷನ್ ಇದೆಯಾ ಅಂತ ಒಂದು ಕ್ವೆಶನ್ ಅನ್ನ ಅವರು ಕೇಳ್ತಿದ್ದಾರೆ. ಇನ್ ಕೇಸ್ ನಿಮ್ಮ ಹತ್ರ ಉದ್ಯಮ್ ಇದ್ರೆ ಎಸ್ ಅಂತ ಕ್ಲಿಕ್ ಮಾಡಿ, ಅಥವಾ ಇಲ್ಲ ಅಂದ್ರೆ ನೋ ಅಂತ ಕ್ಲಿಕ್ ಮಾಡಿ ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂದ್ರೆ ನೀವು ಇನ್ ಕೇಸ್ ಏನಾದ್ರೂ ಎಕ್ಸ್ಪೋರ್ಟರ್ ಆಗಿದ್ರೆ ನೀವು ಎಸ್ ಅಂತ ಕ್ಲಿಕ್ ಮಾಡ್ಬೇಕಿರುತ್ತೆ, ಇಲ್ಲ ಅಂದ್ರೆ ನೋ ಅಂತ ಕ್ಲಿಕ್ ಮಾಡಿ ಕಂಟಿನ್ಯೂ ಮಾಡಿ. ಸೊ ಇಲ್ಲಿ ಇನ್ನೊಂದು ಕ್ವೆಶನ್ ಅನ್ನ ಅವರು ಕೇಳಿದ್ದಾರೆ. ಇನ್ ಕೇಸ್ ನೀವೇನಾದ್ರೂ GST ರಿಜಿಸ್ಟರ್ಡ್ ಎಂಟರ್ಪ್ರೈಸಾ ಅಂತ. ಇನ್ ಕೇಸ್ ನೀವು ರಿಜಿಸ್ಟ್ರೇಷನ್ ಅನ್ನ ಮಾಡಿಸಿದ್ದೀರಾ ಅನ್ನೋದಾದ್ರೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲ ಅಂದ್ರೆ ನೋ ಅಂತ ಕ್ಲಿಕ್ ಮಾಡಿ. ಸೊ ನೆನಪಿರ್ಲಿ, ಇದೆಲ್ಲ ನಿಮಗೆ ತಕ್ಕಂತಹ ಸ್ಕೀಮ್ ಅನ್ನ ಅವರು ಹುಡುಕೋದಕ್ಕೆ ಮಾತ್ರ ಈ ಕ್ವೆಶನ್ಸ್ ಅನ್ನ ಕೇಳ್ತಿದ್ದಾರೆ. ಇಲ್ಲಿ ನಿಮ್ಮ ಒಂದು ಎಂಟರ್ಪ್ರೈಸ್ ಅಥವಾ ನಿಮ್ಮ ಒಂದು ಇಂಡಸ್ಟ್ರಿಯಲ್ಲಿ ಎಷ್ಟು ಜನ ಎಂಪ್ಲಾಯೀಸ್ ಇದ್ದಾರೆ ಅನ್ನೋ ಒಂದು ಇನ್ಫಾರ್ಮೇಶನ್ ಅನ್ನ ಇಲ್ಲಿ ಹಾಕ್ಬೇಕಿರತ್ತೆ. ಹಾಕಿದ ನಂತರ ಸೇವ್ ಮಾಡಿ ಕಂಟಿನ್ಯೂ ಮಾಡಿ. ಅದಾದ ನಂತರ ನಿಮ್ಗೆ ಕೇಳ್ತಿರುವ ಕ್ವೆಶನ್ ಏನಂದ್ರೆ ನಿಮ್ಮ ಟೈಪ್ ಆಫ್ ಬಿಸ್ನೆಸ್ ಯಾವುದು ಅಂತ. ಸೊ ಇಲ್ಲಿ ಕೊಟ್ಟಿರುವಂತ ಆಪ್ಷನ್ ಅಲ್ಲಿ ನೀವು ಒಂದು ಚೂಸ್ ಮಾಡ್ಬೇಕಿರುತ್ತೆ. ಇನ್ ಕೇಸ್ ನಿಮ್ದು ಶಾಪ್ ಆಗಿದ್ರೆ ಶಾಪ್ ಅಂತ, ಅಥವಾ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆಗಿದ್ರೆ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಚೂಸ್ ಮಾಡಿ, ಅಥವಾ ನಿಮ್ದು ಆನ್ಲೈನ್ ಎಂಟರ್ಪ್ರೈಸ್ ಅಥವಾ ಫ್ಯಾಕ್ಟರಿ ಆಗಿದ್ರೆ ಆ ಪರ್ಟಿಕ್ಯುಲರ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಮಾಡಿ. ಇಲ್ಲಿ ಇನ್ನು ನಿಮ್ಮ ಬಿಸ್ನೆಸ್ ಅನ್ನ ಅವರು ಇನ್ನಷ್ಟು ಒಂದ್ ಸ್ಟೆಪ್ ಅಹೆಡ್ ಹೋಗಿ ಅನಲೈಸ್ ಮಾಡೋದಕ್ಕೋಸ್ಕರ, ಇನ್ ಕೇಸ್ ನೀವೇನಾದ್ರೂ ಫುಡ್ ಬಿಸ್ನೆಸ್ ಮಾಡ್ತಿದ್ದೀರಾ ಅಥವಾ ಫುಡ್ ಬಿಸ್ನೆಸ್ ಆ ರೀತಿಯ ಆಕ್ಟಿವಿಟಿಯಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಂಡಿದ್ದೀರಾ ಅಂತ ಒಂದು ಕ್ವೆಶನ್ ಅನ್ನ ಕೇಳ್ತಿದ್ದಾರೆ. ಇನ್ ಕೇಸ್ ನೀವು ಯಾವ್ದಾದ್ರು ಒಂದು ಫುಡ್ ಆಕ್ಟಿವಿಟಿಯಲ್ಲಿ ನೀವು ಇನ್ವಾಲ್ವ್ ಆಗಿದ್ರೆ ಎಸ್ ಅಂತ ಕೊಡಿ, ಇಲ್ಲ ಅಂದ್ರೆ ನೋ ಅಂತ ಕೊಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಜೆಂಡರ್ ಅನ್ನ ನೀವು ಚೂಸ್ ಮಾಡ್ಬೇಕಿರುತ್ತೆ.
ಮೇಲ್ ಆಗಿದ್ರೆ ಮೇಲ್ ಅಂತ, ಫಿಮೇಲ್ ಅಥವಾ ಅದರ್ಸ್ ಆಗಿದ್ರೆ ಅದರ್ಸ್ ಅಂತ ಚೂಸ್ ಮಾಡಿ ನೀವು ಕ್ಲಿಕ್ ಮಾಡ್ಬೋದು. ಇಲ್ಲಿ ನಿಮ್ಮ ಬಿಸ್ನೆಸ್ ಅಡ್ರೆಸ್ ಅನ್ನ ನೀವು ಹಾಕ್ಬೇಕಿರುತ್ತೆ. ನಿಮ್ಮ ಕಂಪ್ಲೀಟ್ ಅಡ್ರೆಸ್ ಅನ್ನ ಇಲ್ಲಿ ಹಾಕಿ. ಸೊ ನೀವು ಯಾವ ಅಡ್ರೆಸ್ ಹಾಕ್ಬೇಕಂದ್ರೆ ಕರೆಂಟ್ ಆಗಿ ನಿಮ್ಮ ಬಿಸ್ನೆಸ್ ಎಲ್ಲಿದೆಯೋ ಆ ಅಡ್ರೆಸ್, ಹಾಗೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಅಲ್ಲಿ ಯಾವ ಅಡ್ರೆಸ್ ಅನ್ನೋದು ಮೆನ್ಷನ್ ಆಗಿದೆಯೋ ಆ ಅಡ್ರೆಸ್ ಅನ್ನ ಇಲ್ಲಿ ಹಾಕಿ ನೀವು ಸೇವ್ ಮಾಡಿ. ಅಂಡ್ ಇನ್ನೊಂದು ಗಮನ ಹರಿಸ್ಬೇಕಾಗಿರೋ ವಿಷಯ ಏನಂದ್ರೆ, ಇನ್ ಕೇಸ್ ಈ ಪ್ರಾಸೆಸ್ ಅನ್ನೋದು ತುಂಬಾ ಲಾಂಗ್ ಇದೆ, ನಾವು ಒಂದೇ ಸತಿಗೆ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದಾದ್ರೆ, ನೀವು ಗಮನಿಸಿರ್ಬೋದು ನಾನು ಪ್ರತಿಯೊಂದು ಸ್ಟೆಪ್ ಅಲ್ಲೂ ಸೇವ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳಿದ್ದೆ. ಸೊ ನೀವು ಆ ರೀತಿ ಸೇವ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡೋದ್ರಿಂದ ನೀವು ಇನ್ ಕೇಸ್ ಆ ಪ್ರಾಸೆಸ್ ಅನ್ನ ಮಿಡ್ಲ್ ಅಲ್ಲಿ ಸ್ಟಾಪ್ ಮಾಡಿ ನೀವು ಒಂದು ಪ್ಲಾಟ್ಫಾರ್ಮ್ ಅನ್ನ ಎಕ್ಸಿಟ್ ಮಾಡಿದ್ರು ಕೂಡ ನೀವು ಮತ್ತೆ ಲಾಗಿನ್ ಆಗ್ಬೇಕಾದ್ರೆ ಆ ಪ್ರಾಸೆಸ್ ಅನ್ನೋದು ನಿಮ್ಗೆ ಆ ಪರ್ಟಿಕ್ಯುಲರ್ ಕ್ವೆಶ್ಚನ್ ಇಂದಾನೇ ಸ್ಟಾರ್ಟ್ ಆಗುತ್ತೆ, ಇನ್ ಕೇಸ್ ನೀವು ಇದೆಲ್ಲದನ್ನ ನೀವು ಸೇವ್ ಮಾಡಿದ್ರೆ. ಸೊ ನನ್ನ ಪ್ರಕಾರ ಸಜೆಸ್ಟ್ ಮಾಡೋದೇನಂದ್ರೆ, ಈ ಕ್ವೆಶನ್ಸ್ ಏನಿದೆ ಅದನ್ನ ನೀವು ಒಂದೇ ಸತಿ ಆನ್ಸರ್ ಮಾಡೋದ್ರಿಂದ ನಿಮ್ಗೆ ಇನ್ನಷ್ಟು ಅಕ್ಯುರೇಟ್ ಸ್ಕೀಮ್ಸ್ಗಳು ಕಾಡ್ಲಿಕ್ಕೆ ಸಿಗುತ್ತೆ. ಹಾಗಾಗಿ ಆದಷ್ಟು ಒಂದೇ ಸತಿ ಈ ಪ್ರಾಸೆಸ್ ಅನ್ನ ಮುಗಿಸಲು ಟ್ರೈ ಮಾಡಿ. ಇಲ್ಲಿವರೆಗೂ ನಾವು ಎಲಿಜಿಬಿಲಿಟಿಗೆ ಬೇಕಾಗಿರುವಂತಹ ಕ್ವೆಶನ್ಸ್ ಅನ್ನ ಆನ್ಸರ್ ಮಾಡಿದ್ದೇವೆ. ಸೊ ಈಗ ನಮ್ಮ ಎಲಿಜಿಬಿಲಿಟಿ ಅನ್ನೋದು ಕಂಪ್ಲೀಟ್ ಆಗಿದೆ. ನೀವು ನೋಡ್ತಿರ್ಬೋದು ಲೆಫ್ಟ್ ಸೈಡ್ ಅಲ್ಲಿ ಕಾಣ್ತಿರುವಂತಹ ಒಂದು ಮೊಬೈಲ್ ಸ್ಕ್ರೀನ್ ಅಲ್ಲಿ ನಮಗೆ ತೋರಿಸ್ತಿದೆ ಯಾವ ಸ್ಕೀಮ್ಗಳಿಗೆ ನಾವು ಎಲಿಜಿಬಲ್ ಆಗಿದ್ದೇವೆ ಅಂತ. ಅಂಡ್ ಇನ್ನೊಂದೇನಂದ್ರೆ, ಈ ಸ್ಕೀಮ್ಸ್ ಅನ್ನೋದು ಎಲ್ರಿಗೂ ಎಲಿಜಿಬಲ್ ಇರೋದಿಲ್ಲ. ಇದು ಬಂದು ಬೇಸ್ಡ್ ಆನ್ ನಿಮ್ಮ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅವ್ರು ನೋಡಿ ಈ ಒಂದು ಸ್ಕೀಮ್ ಅನ್ನ ನಿಮ್ಗೆ ಸಜೆಸ್ಟ್ ಮಾಡಿರ್ತಾರೆ. ಇದು ಇಂಡಿವಿಜುವಲ್ ಇಂದ ಇಂಡಿವಿಜುವಲ್ಗೆ ಡಿಫರ್ ಆಗುತ್ತೆ. ಅಂಡ್ ಇನ್ನೊಂದು ಮುಖ್ಯವಾಗಿ ಗಮನ ಹರಿಸಬೇಕಾಗಿರೋ ವಿಷಯ ಏನಂದ್ರೆ, ಈ ಪರ್ಟಿಕ್ಯುಲರ್ ಪ್ಲಾಟ್ಫಾರ್ಮ್ ನಲ್ಲಿ ನೀವು ಯಾವ ಸ್ಕೀಮ್ಗೆ ಎಲಿಜಿಬಲ್ ಇದ್ದೀರಾ, ಹಾಗೆ ಹೇಗೆ ಅಪ್ಲೈ ಮಾಡ್ಬೋದು, ಅಂಡ್ ಯಾವ ಡಾಕ್ಯುಮೆಂಟ್ಸ್ ಬೇಕಿರುತ್ತೆ, ಅಂಡ್ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಿರುತ್ತೆ ಅನ್ನೋದ್ರ ಬಗ್ಗೆ ಮಾತ್ರ ನಿಮ್ಗೆ ಈ ಪ್ಲಾಟ್ಫಾರ್ಮ್ ಅನ್ನೋದು ಇನ್ಫಾರ್ಮೇಶನ್ ಅನ್ನ ಕೊಡುತ್ತೆ. ಅದು ಬಿಟ್ಟು ನೀವು ಈ ಪ್ಲಾಟ್ಫಾರ್ಮ್ ಮೂಲಕ ಯಾವುದೇ ಒಂದು ಗವರ್ಮೆಂಟ್ ಸ್ಕೀಮ್ಗೆ ಅಪ್ಲೈ ಮಾಡೋಕೆ ಸಾಧ್ಯ ಆಗೋದಿಲ್ಲ. ಅಂಡ್ ಇಲ್ಲಿ ನಾವು ಒಂದು ಪುಟ್ಟ ವಿಡಿಯೋ ಅನ್ನ ತೋರಿಸಿದ್ದೇವೆ, ಯಾವ್ದ್ರಲ್ಲಿ ನಾವು ಹೇಗೆ MSME ಗ್ಲೋಬಲ್ ಮಾರ್ಟ್ಗೆ ಬೇಕಾಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ ಇರ್ಬೋದು, ಹೇಗೆ ಅಪ್ಲೈ ಮಾಡಬೇಕು ಅಂಡ್ ಆ ಸ್ಕೀಮ್ ಬಗೆಗಿನ ಒಂದು ಇನ್ಫಾರ್ಮೇಶನ್ ಹೇಗೆ ನಾವು ನೋಡ್ಬೋದು ಅಂತ. ಸೊ ಮುಂಚೆನೆ ಹೇಳ್ದಾಗೆ ನೀವು ಇದ್ರ ಮೂಲಕ ಅಪ್ಲೈ ಅಂತೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾವು ಈ ಹಿಂದೆ ಗ್ರೋ ವಿತ್ ಕೆನಾರಾ ಸೆಷನ್ ನಲ್ಲಿ ಹೇಗೆ MSME ಗ್ಲೋಬಲ್ ಮಾರ್ಟ್ ನಲ್ಲಿ ನಿಮ್ಮನ್ನ ನೀವು ರಿಜಿಸ್ಟರ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಒಂದು ಸೆಷನ್ ಅನ್ನ ಕಂಡಕ್ಟ್ ಮಾಡಿದ್ವಿ. ಸೊ ಅದ್ರ ಲಿಂಕ್ ಕೂಡ ನಾವು ನಿಮ್ಗೆ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತಿವಿ, ನೀವು ಅದನ್ನ ಕೂಡ ನೋಡ್ಬೋದು ಇನ್ ಕೇಸ್ ನೀವೇನಾದ್ರೂ MSME ಗ್ಲೋಬಲ್ ಮಾರ್ಟ್ ಅಲ್ಲಿ ರಿಜಿಸ್ಟರ್ ಆಗ್ಬೇಕು ಅಂತ ಅನ್ಕೊಂಡಿದ್ರೆ. ಈಗ ನಾವು ಒಂದಷ್ಟು ಸ್ಕೀಮ್ಸ್ ಬಗ್ಗೆ ನಾವು ನಿಮ್ಗೆ ತಿಳಿಸ್ಲಿದ್ದೇವೆ. ಎಕ್ಸಾಂಪಲ್ ಆಗಿ ಹೇಗೆ ನೀವು ಆ ಇನ್ಫಾರ್ಮೇಶನ್ ಅನ್ನ ಅನಲೈಸ್ ಮಾಡೋದು ಅಥವಾ ಯಾವ ಇನ್ಫಾರ್ಮೇಶನ್ ನಿಮ್ಗೆ ಕಾಣ್ಲಿಕ್ಕೆ ಸಿಗುತ್ತೆ ಅನ್ನೋದನ್ನ. ಟೆಕ್ನಾಲಜಿ ಅಂಡ್ ಕ್ವಾಲಿಟಿ ಅಪ್ಗ್ರೇಡೇಷನ್ಸ್. ಸೊ ಈ ಸ್ಕೀಮ್ ನ ಮೂಲ ಉದ್ದೇಶ ಏನಂದ್ರೆ, ಯಾವ MSMEಗಳು ಎನರ್ಜಿ ಎಫಿಷಿಯಂಟ್ ಅಥವಾ ಒಂದು ಪರಿಸರಿಗೆ ಹಾನಿ ಆಗದೆ ಇರುವಂತ ಒಂದು ಸ್ಕೀಮ್ಸ್ ಅಥವಾ ಟೆಕ್ನಿಕ್ಸ್ ಅನ್ನ ಬಳಸಿ ತಮ್ಮ ಪ್ರೊಡಕ್ಷನ್ ಅನ್ನ ಮಾಡ್ತಿದ್ದಾರೋ ಅಂತವ್ರಿಗೆ ಸಪೋರ್ಟ್ ಮಾಡ್ಲಿಕ್ಕೋಸ್ಕರ ಈ ಸ್ಕೀಮ್ ನ ಅಡಿಯಲ್ಲಿ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಅನ್ನೋದನ್ನ ಗವರ್ಮೆಂಟ್ ಅವರು ಪ್ರೊವೈಡ್ ಮಾಡ್ತಿದ್ದಾರೆ. ಇಲ್ಲಿ ನಿಮ್ಗೆ ಸುಮಾರು 25% ಅಷ್ಟು ನಿಮ್ಮ ಪ್ರಾಜೆಕ್ಟ್ ಕಾಸ್ಟ್ ಅಲ್ಲಿ ಅವರು ಸಬ್ಸಿಡಿಯನ್ನ ಕೊಡ್ತಿದ್ದಾರೆ. ಇಲ್ಲಿವರೆಗೂ ನಿಮ್ಗೆ ಏನಾದ್ರೂ ಕ್ವೆಶನ್ಸ್ ಅಥವಾ ಡೌಟ್ ಏನಾದ್ರೂ ಇದ್ರೆ ನೀವು ದಯವಿಟ್ಟು ಚಾಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಎಂಡ್ ಆಫ್ ದ ಸೆಷನ್ ನಾವು ನಿಮ್ಗೆ ಆನ್ಸರ್ ಮಾಡ್ತೀವಿ. ಹಿಂದೆ ನಾವು ನೋಡಿದ್ವಿ ಸ್ಕೀಮ್ ಬಗೆಗಿನ ಇನ್ಫಾರ್ಮೇಶನ್ ಏನಿದೆ, ಹಾಗೆ ಗವರ್ಮೆಂಟ್ ಯಾವ ರೀತಿಯ ಒಂದು ಸರ್ವಿಸ್ ಅನ್ನ ನಮ್ಗೆ ಆ ಸ್ಕೀಮ್ ನ ಅಡಾಪ್ಟ್ ಮಾಡಿದ್ರೆ ಕೊಡ್ತಾರೆ ಅಂತ. ಈಗ ನೋಡೋಣ ಹೇಗೆ ಅದಕ್ಕೆ ಅಪ್ಲೈ ಮಾಡ್ಕೋಬೇಕು ಅಂತ. ಮೊದಲನೇದಾಗಿ ನೀವು ಸಿಡ್ಬಿ ಅಥವಾ ಪಾರ್ಟ್ನರ್ ಬ್ಯಾಂಕ್ಸ್ ಅವರ ಹತ್ರ ಹೋಗಿ ಅಪ್ಲೈ ಮಾಡ್ಬೇಕಿರುತ್ತೆ. ಅಪ್ಲೈ ಮಾಡ್ಬೇಕಾದ್ರೆ ನಿಮ್ಮ ಪ್ರಾಜೆಕ್ಟ್ ಬಗೆಗಿನ ಒಂದು ಡೀಟೇಲ್ ರಿಪೋರ್ಟ್ ಅನ್ನ ಅವರಿಗೆ ನೀವು ಸಬ್ಮಿಟ್ ಮಾಡ್ಬೇಕಿರುತ್ತೆ. ಹಾಗೆ ಎರಡನೇದಾಗಿ ಈ ಸಿಡ್ಬಿ ಬ್ಯಾಂಕ್ಸ್ ಏನಿದೆ ಅವರು ನಿಮ್ಮ ಪ್ರಾಜೆಕ್ಟ್ ಅನ್ನ ಅನಲೈಸ್ ಮಾಡಿ ಅದಕ್ಕೆ ತಕ್ಕನಾದಂತ ಒಂದು ಸಬ್ಸಿಡಿಯನ್ನ ಅವರು ನಿಮ್ಗೆ ಕೊಡ್ತಾರೆ. ಅಂಡ್ ಮೂರನೇದಾಗಿ ಮುಂಚೆನೆ ಹೇಳ್ದಾಗೆ ಕೂಡ, ಸೊ ಈ ಪ್ರಾಜೆಕ್ಟ್ ನ ಕಾಸ್ಟ್ ಏನಿದೆ ಅದ್ರ ಮೇಲೆ 25% ಅಷ್ಟು ಕಾಸ್ಟ್ ಅನ್ನ ಗವರ್ಮೆಂಟ್ ಅವರೇ ನಿಮ್ಗೆ ಸಬ್ಸಿಡಿ ರೂಪದಲ್ಲಿ ಕೊಡ್ತಿದ್ದಾರೆ. ಅಂಡ್ ಮಿಕ್ಕದನ್ನ ನೀವು ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ತಗೊಂಡು ನೀವು ಫಂಡ್ ಮಾಡ್ಕೋಬೇಕಿರುತ್ತೆ. ಇಲ್ಲಿ ನೋಡ್ಬೋದು ಈ ಸ್ಕೀಮ್ ನ ಅಡಿಯಲ್ಲಿ ನಾವು ಅಪ್ಲೈ ಮಾಡ್ಬೇಕಾದ್ರೆ ನಮ್ಗೆ ಬೇಕಾಗಿರುವಂತಹ
ಒಂದು ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ ಏನಿದೆ ಅಂತ. ಸೊ ಈ ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ ಏನಿದೆ ಇದು ನಿಮ್ಮ ಹತ್ರ ಇರಲೇಬೇಕು. ಸೊ ಇದನ್ನ ನೀವು ಆರ್ಗನೈಸ್ ಮಾಡಿ ಇಟ್ಕೊಂಡಿರ್ಬೇಕಿರುತ್ತೆ ನೀವು ಅಪ್ಲೈ ಮಾಡ್ಬೇಕಾದ್ರೆ. ಹಾಗೆ ಈ ಒಂದು ರೈಟ್ ಸೈಡ್ ಅಲ್ಲಿ ನೀವು ನೋಡ್ಬೋದು ಕಂಡೀಷನಲ್ ಡಾಕ್ಯುಮೆಂಟ್ಸ್ ಅಂತ. ಸೊ ಈ ಕಂಡೀಷನಲ್ ಡಾಕ್ಯುಮೆಂಟ್ಸ್ ಏನಿದೆ ಬ್ಯಾಂಕ್ ಟು ಬ್ಯಾಂಕ್ ಡಿಫರ್ ಆಗೋದ್ರಿಂದ ಇದನ್ನ ಕೂಡ ನೀವು ಸೇಫ್ಟಿಗೆ ಇಟ್ಕೊಂಡಿದ್ರೆ ಇದು ಕೂಡ ನಿಮ್ಗೆ ಉಪಯೋಗ ಆಗುತ್ತೆ. ಅಂಡ್ ಇನ್ನೊಂದು ಏನಂದ್ರೆ ಈ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಏನ್ ಕೊಟ್ಟಿದ್ದಾರೆ ಸೊ ಇದು ಕೂಡ ಡಿಫರ್ ಆಗುತ್ತೆ ಸ್ಕೀಮ್ ಟು ಸ್ಕೀಮ್. ಇಲ್ಲಿ ನಾವು ನೋಡ್ಬೋದು 2ನೇ ಉದಾಹರಣೆಯಾಗಿ ಪ್ರೊಕ್ಯೂರ್ಮೆಂಟ್ ಅಂಡ್ ಮಾರ್ಕೆಟಿಂಗ್ ಸಪೋರ್ಟ್ ಸ್ಕೀಮ್ ಅಂತ. ಇಲ್ಲಿ ನೀವು ಸಪೋರ್ಟ್ ಫಾರ್ ಪಾರ್ಟಿಸಿಪೇಷನ್ ಇನ್ ಡೊಮೆಸ್ಟಿಕ್ ಫೇರ್ಸ್ ಎಕ್ಸಿಬಿಷನ್ಸ್ ಅಂಡರ್ ದ ಪ್ರೊಕ್ಯೂರ್ಮೆಂಟ್ ಅಂಡ್ ಮಾರ್ಕೆಟಿಂಗ್ ಸಪೋರ್ಟ್ ಸ್ಕೀಮ್ ಬಗ್ಗೆ ತಿಳ್ಕೊಳ್ಳಲಿದ್ದೀರಾ. ಈ ಒಂದು ಸ್ಕೀಮ್ ನ ಮೂಲ ಉದ್ದೇಶ ಏನಂದ್ರೆ ಮೈಕ್ರೋ ಸ್ಮಾಲ್ ಎಂಟರ್ಪ್ರೈಸಸ್ ಗಳನ್ನ ಇನ್ನಷ್ಟು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋದಕ್ಕೋಸ್ಕರ ಹಾಗೆ ಅವರ ಒಂದು ಡೆವಲಪ್ಮೆಂಟ್ ನ ಉದ್ದೇಶದಿಂದ ಈ ಸ್ಕೀಮ್ ಅನ್ನ ಜಾರಿ ಮಾಡಲಾಗಿದೆ. ಇದರ ಮೂಲ ಉದ್ದೇಶನೇ ಸ್ಮಾಲ್ ಎಂಟರ್ಪ್ರೈಸಸ್ ಇರ್ಬೋದು ಅಥವಾ ಮೈಕ್ರೋ ಎಂಟರ್ಪ್ರೈಸಸ್ ಏನಿದೆ ಅವರನ್ನ ಹೊಸ ಒಂದು ಮಾರ್ಕೆಟ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ಬೇಕಂತ, ಹಾಗೆ ಅವರ ಎಕ್ಸ್ಪೋಜರ್ ಜಾಸ್ತಿ ಆಗ್ಲಿ ಅಂತ. ಸೊ ಈ ಸ್ಕೀಮ್ ನ ಅಡಿಯಲ್ಲಿ ನಿಮ್ಗೆ ಒಂದಷ್ಟು ಬೆನಿಫಿಟ್ಸ್ ಕೂಡ ಗೌರ್ಮೆಂಟ್ ಕಡೆಯಿಂದ ಅವರು ಕೊಡ್ತಿದ್ದಾರೆ. ಇನ್ ಕೇಸ್ ನೀವು ಈ ಸ್ಕೀಮ್ಸ್ ನ ಅಡಿಯಲ್ಲಿ ಯಾವ್ದಾದ್ರು ಒಂದು ಎಕ್ಸಿಬಿಷನ್ ಅಲ್ಲಿ ಸ್ಟಾಲ್ ಅನ್ನ ಹಾಕ್ಬೇಕಾದ್ರೆ ಅದಕ್ಕೆ ಒಂದಷ್ಟು ರೆಂಟ್ ಅನ್ನೋದನ್ನ ನೀವು ಪೇ ಮಾಡ್ಬೇಕಿರತ್ತೆ. ಸೊ ಆ ರೆಂಟ್ ಅಲ್ಲಿ 80% ಆಫ್ ದ ರೆಂಟ್ ಅನ್ನ ಗೌರ್ಮೆಂಟ್ ಅವರು ಇನ್ ಕೇಸ್ ನೀವೇನಾದ್ರೂ ಒಂದು ಜನರಲ್ ಕ್ಯಾಟಗರಿಗೆ ಸೇರಿದ್ರೆ ಸೊ 80% ಸಬ್ಸಿಡಿಯನ್ನ ಕೊಡ್ತಾರೆ. ಇನ್ ಕೇಸ್ ನೀವೇನಾದ್ರೂ ಒಂದು SC/ST ಅಥವಾ ವುಮೆನ್ ಆಂಟರ್ಪ್ರನರ್ ಆಗಿದ್ರೆ ನಿಮ್ಗೆ 100% ರಿಯಂಬರ್ಸ್ಮೆಂಟ್ ಇರ್ಬೋದು ಅಥವಾ ಸಬ್ಸಿಡಿಯನ್ನ ಅವರು ನಿಮ್ಗೆ ಕೊಡ್ತಾರೆ. ಹಾಗೆ ಇನ್ನು ಸಾಕಷ್ಟು ಬೆನಿಫಿಟ್ಸ್ ಅನ್ನೋದು ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ. ನೀವು ನಿಮ್ಗೆ ಈ ಸ್ಕೀಮ್ ನ ಅಡಿಯಲ್ಲಿ ರಿಜಿಸ್ಟರ್ ಆಗ್ಬೇಕು ಅನ್ನೋದಾದ್ರೆ ನೀವು ಖಂಡಿತ ಆ ಸ್ಕೀಮ್ ನ ಸಮರಿ ಏನಿದೆ ಅದನ್ನ ನೀವು ಓದಿ ತಿಳ್ಕೊಬಹುದು. ಈ ಸ್ಕೀಮ್ಗೆ ಹೇಗೆ ಅಪ್ಲೈ ಮಾಡ್ಕೋಬೇಕಂದ್ರೆ ಇಲ್ಲಿ ಪ್ರಮುಖವಾಗಿ 3 ಸ್ಟೆಪ್ಸ್ ಇದೆ. ಮೊದಲನೇದಾಗಿ ನೀವು ಆನ್ಲೈನ್ ಅಲ್ಲಿ ಕೂಡ ಅಪ್ಲೈ ಮಾಡ್ಕೋಬಹುದು ಅಥವಾ ಆಫ್ಲೈನ್ ಅಲ್ಲಿ ಕೂಡ ಅಪ್ಲೈ ಮಾಡ್ಕೋಬಹುದು. ಈ ಕೆಳಗೆ ತಿಳಿಸಿರುವಂತಹ ಒಂದು ವೆಬ್ಸೈಟ್ ಅಥವಾ ಆಫೀಸ್ ಅಲ್ಲಿ ಹೋಗಿ NSIC, KVIC, ಕಾಯರ್ ಬೋರ್ಡ್ ಅಥವಾ MSME ಆಫೀಸ್ ಅಲ್ಲಿ ಹೋಗಿ ನಿಮ್ಮನ್ನ ನೀವು ರಿಜಿಸ್ಟರ್ ಮಾಡ್ಕೋಬಹುದು. ಅಂಡ್ ಗಮನ ಹರಿಸಬೇಕಾಗಿರೋ ವಿಷಯ ಏನಂದ್ರೆ ನೀವು ಯಾವ ಒಂದು ಪರ್ಟಿಕ್ಯುಲರ್ ಇವೆಂಟ್ ಅಥವಾ ಒಂದು ಫೇರ್ಗೋಸ್ಕರ ನೀವು ರಿಜಿಸ್ಟರ್ ಮಾಡ್ಕೊಂತಿದ್ದೀರೋ ಆ ಡೇಟ್ ಇಂದ 2 months ಬಿಫೋರೆ ನೀವು ರಿಜಿಸ್ಟರ್ ಮಾಡ್ಕೋಬೇಕಿರತ್ತೆ. ಅಂಡ್ ಎರಡನೇದಾಗಿ ಈ ಒಂದು ಅಪ್ರೂವಲ್ ಯಾವಾಗ ಸಿಗುತ್ತೆ ಅಂದ್ರೆ ನಿಮ್ಗೆ 2 ವಾರ ಮುಂಚಿತವಾಗಿ ನಿಮ್ಗೆ ಈ ಒಂದು ಫೇರ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೋಸ್ಕರ ಅವರು ಅಪ್ರೂವಲ್ ಅನ್ನ ನೀಡ್ತಾರೆ. ಅಂಡ್ ಮೂರನೇದಾಗಿ ಮುಂಚೆನೆ ತಿಳಿಸಿದ ಹಾಗೆ ಈ ಒಂದು ಸ್ಕೀಮ್ ನ ಅಡಿಯಲ್ಲಿ ನೀವು ರಿಯಂಬರ್ಸ್ಮೆಂಟ್ ಕೂಡ ಮಾಡ್ಕೋಬಹುದು. ಇಲ್ಲಿ ನಾವು ತೋರಿಸಿದ್ದೇವೆ ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ ಏನೇನ್ ಬೇಕಿರುತ್ತೆ ನೀವು ಈ ಸ್ಕೀಮ್ ನ ಅಡಿಯಲ್ಲಿ ರಿಜಿಸ್ಟರ್ ಆಗ್ಬೇಕು ಅಂದ್ರೆ. ಹಾಗೆ ಮುಂಚೆನೆ ಹೇಳ್ದಾಗೆ ಕೂಡ ಇದು ಸ್ಕೀಮ್ ಟು ಸ್ಕೀಮ್ ಡಿಫರ್ ಆಗುತ್ತೆ ಡಾಕ್ಯುಮೆಂಟ್ಸ್ ಅನ್ನೋದು. ಇಲ್ಲಿ 3ನೇ ಉದಾಹರಣೆ ತೋರಿಸಿದ್ದೇವೆ. ಇಲ್ಲಿ ಒಂದು ಗವರ್ಮೆಂಟ್ ಮಾರ್ಕೆಟ್ ಪ್ಲೇಸ್ ಅಂದ್ರೆ ಈ ಜೆಮ್ ಅನ್ನೋ ಒಂದು ಸ್ಕೀಮ್ ನ ಅಡಿಯಲ್ಲಿ ನೀವು ಯಾವತ್ತಕ್ಕೋಸ್ಕರ ರಿಜಿಸ್ಟರ್ ಆಗ್ಬೇಕು ಅನ್ನೋದಾದ್ರೆ ಇದು ಬಂದು ಆನ್ಲೈನ್ ಮಾರ್ಕೆಟ್ ಪ್ಲೇಸ್ ಆಗಿರುತ್ತೆ. ಸೊ ಈ ರೀತಿ ನೀವು ಈ ಸ್ಕೀಮ್ ನ ಅಡಿಯಲ್ಲಿ ರಿಜಿಸ್ಟರ್ ಆಗೋದ್ರಿಂದ ನೀವು ಬೈ ಮಾಡ್ಬೋದು, ಸೆಲ್ ಮಾಡ್ಬೋದು. ಯಾವುದೇ ಒಂದು ಬೌಂಡ್ರೀಸ್ ಅಥವಾ ಸ್ಟೇಟ್ ಬೌಂಡ್ರೀಸ್ ಇರ್ಬೋದು ಅಥವಾ ಒಂದು ಈ ಆಫ್ಲೈನ್ ಮಾರ್ಕೆಟ್ ಅನ್ನ ಎರಾಡಿಕೇಟ್ ಮಾಡೋದಕ್ಕೋಸ್ಕರ ಗೌರ್ಮೆಂಟ್ ಅವರು ಈ ಇನಿಷಿಯೇಟಿವ್ ಅನ್ನ ತಗೊಂಡ್ಬಂದಿದ್ದಾರೆ. ಈ ಸ್ಕೀಮ್ ನ ಅಡಿಯಲ್ಲಿ ಹೇಗೆ ರಿಜಿಸ್ಟರ್ ಮಾಡ್ಕೋಬಹುದು ಅಥವಾ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಈ ಸ್ಕೀಮ್ ನ ಅಡಿಯಲ್ಲಿ ನೀವು ರಿಜಿಸ್ಟರ್ ಆಗ್ಬೇಕಂದ್ರೆ ನೀವು ಈ ಕಂಪನಿಯ ಆಥರೈಸ್ಡ್ ಪರ್ಸನ್ ಆಗಿರ್ಬೇಕು. ಇನ್ ಕೇಸ್ ನೀವು ಪ್ರೊಪ್ರೈಟರ್ ಅಥವಾ ಡೈರೆಕ್ಟರ್ ಆಗಿದ್ರೆ ಮಾತ್ರ ನೀವು ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನಿಮ್ಮ ಈ ಒಂದು ಆಥರೈಸೇಷನ್ ಅನ್ನ ಅವರು ನಿಮ್ಮ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಮೂಲಕ ಅವರು ಚೆಕ್ ಮಾಡ್ತಾರೆ. ಹಾಗೆ ನೀವು ಯಾರಾದ್ರೂ ಸೆಕೆಂಡರಿ ಪರ್ಸನ್ಸ್ ಅನ್ನ ಆಡ್ ಮಾಡ್ಬೇಕಂದ್ರೆ ಕೂಡ ನೀವು ಆಡ್ ಮಾಡಬಹುದು. ಅಂಡ್ ಮೂರನೇದಾಗಿ ಏನಂದ್ರೆ ನಿಮ್ಮ ಆರ್ಗನೈಸೇಷನ್ ಏನಾದ್ರು 2 ವರ್ಷಕ್ಕಿಂತ ಕೆಳಗೆ ಇದ್ದು ಅಂದ್ರೆ 2 ವರ್ಷ ಪೂರ್ತಿ ಆಗಿಲ್ಲ ಅಂದ್ರೆ ನೀವು IT ರಿಟರ್ನ್ಸ್ ಅನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಈ ಒಂದು ಸ್ಕೀಮ್ ನ ಅಡಿಯಲ್ಲಿ ಅದು ನಿಮಗೆ ಅನುಮತಿಸೋಲ್ಲ. ನೀವು ಇಲ್ಲಿ ನೋಡ್ಬೋದು ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಯಾವ್ದಾವ್ದು ಮ್ಯಾಂಡೇಟರಿ ಬೇಕೇ ಬೇಕು ಅನ್ನೋ ಒಂದು ಡಾಕ್ಯುಮೆಂಟ್ ಲಿಸ್ಟ್ ಏನಿದೆ ಅನ್ನೋದನ್ನ, ಹಾಗೆ ಕಂಡೀಷನಲ್ ಡಾಕ್ಯುಮೆಂಟ್ಸ್ ಏನೇನ್ ಬೇಕಾಗುತ್ತೆ ಅನ್ನೋದನ್ನ ಕೂಡ ನಾವು ಇಲ್ಲಿ ನಿಮ್ಗೆ ತೋರಿಸಿದ್ದೇವೆ. 4ನೇ ಉದಾಹರಣೆ ನೋಡೋಣ. ಇದು ಒಂದು ಲೀನ್ ಮ್ಯಾನುಫ್ಯಾಕ್ಚರಿಂಗ್ ಕಾಂಪಿಟೇಟಿವ್ನೆಸ್ ಸ್ಕೀಮ್, ಕ್ರೆಡಿಟ್ ಲಿಂಕ್ ಕ್ಯಾಪಿಟಲ್ ಸಬ್ಸಿಡಿ ಅಂಡ್ ಟೆಕ್ನಾಲಜಿ ಅಪ್ಗ್ರೇಡೇಷನ್ ಸ್ಕೀಮ್ ಅಂತ. ಈ ಸ್ಕೀಮ್ ನ ಅಡಿಯಲ್ಲಿ ಗವರ್ಮೆಂಟ್ ಅವರು ಹೊಸ ಇನಿಷಿಯೇಟಿವ್ಸ್ ಅನ್ನ ತಗೊಳ್ಳಿಕ್ಕೆ ಎಂಕರೇಜ್ ಮಾಡ್ತಿದ್ದಾರೆ.
ಯಾವ ಒಂದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಇದೆಯೋ ಅವರಿಗೆ. ಸೊ ಈ ರೀತಿ ಮಾಡೋದ್ರಿಂದ ಅವರ ಒಂದು ಕಾಂಪಿಟೇಟಿವ್ನೆಸ್ ಅನ್ನೋದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಅಲ್ಲಿ ಹೆಚ್ಚಾಗುತ್ತೆ. ಹಾಗೆ ಒಂದು ಎಫೆಕ್ಟಿವ್ ಪ್ರಾಸೆಸ್ ಏನಿದೆ ಅದನ್ನ ಪ್ರಮೋಟ್ ಮಾಡ್ದಂಗೂ ಆಗುತ್ತೆ ಅಂತ. ಸೊ ಈ ಇನಿಷಿಯೇಟಿವ್ ನ ಮೂಲ ಉದ್ದೇಶ ಒಂದು ಪ್ರೊಡಕ್ಟಿವಿಟಿ ಇಂಪ್ರೂವ್ ಮಾಡ್ಬೇಕಂತ. ಹಾಗೆ ಈ ಪ್ರೊಡಕ್ಷನ್ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಾಗ ಸಾಕಷ್ಟು ವೇಸ್ಟ್ ಗಳು ಆಗುತ್ತೆ, ಅದನ್ನ ರೆಡ್ಯೂಸ್ ಮಾಡ್ಬೇಕಂತ. ಹಾಗೆ ಇರುವಂತ ರಿಸೋರ್ಸಸ್ ನಲ್ಲಿ ಹೇಗೆ ಬೆಸ್ಟ್ ಔಟ್ಪುಟ್ ಅನ್ನ ತಗೋಬಹುದು ಅನ್ನೋದ್ರ ಬಗ್ಗೆ ಈ ಸ್ಕೀಮ್ ಅನ್ನೋದು ಮಾತಾಡುತ್ತೆ. ಹಾಗೆ ಅದನ್ನ ಪ್ರಮೋಟ್ ಮಾಡ್ಲಿಕ್ಕೋಸ್ಕರನೇ ಈ ಸ್ಕೀಮ್ ಅನ್ನೋದು ಗೌರ್ಮೆಂಟ್ ಅವರು ಜಾರಿ ಮಾಡಿದ್ದಾರೆ. ಬನ್ನಿ ನೋಡೋಣ ಈಗ ಹೇಗೆ ಈ ಸ್ಕೀಮ್ಸ್ ನ ಅಡಿಯಲ್ಲಿ ಅಪ್ಲೈ ಮಾಡಬೇಕು ಅಂತ. ಮೊದಲನೇದಾಗಿ ಇದು ಒಂದು ಗ್ರೂಪ್ ಸ್ಕೀಮ್ ಆಗಿರುತ್ತೆ. ಸೊ ಈ ಸ್ಕೀಮ್ ನ ಅಡಿಯಲ್ಲಿ ಒಂದು ಮಿನಿ ಕ್ಲಸ್ಟರ್ ಅನ್ನ ನೀವು ಫಾರ್ಮ್ ಮಾಡ್ಕೋಬೇಕಿರುತ್ತೆ. ಸೊ ಆ ಕ್ಲಸ್ಟರ್ ಅವರೆಲ್ಲ ಸೇರಿ ಒಂದು MOU ಅಂದ್ರೆ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋ ಒಂದು ಡಾಕ್ಯುಮೆಂಟ್ ಅನ್ನ ನೀವು ಫ್ರೇಮ್ ಮಾಡಿ ಎಲ್ಲರೂ ಅದಕ್ಕೆ ಸೈನ್ ಮಾಡಿ ನೀವು MSME ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ ಅಲ್ಲಿ ಹೋಗಿ ನೀವು ಆನ್ಲೈನ್ ಅಥವಾ ಆಫ್ಲೈನ್ ಅಲ್ಲಿ ಅಪ್ಲೈ ಮಾಡ್ಕೋಬಹುದು. ಅಂಡ್ ಎರಡನೇದಾಗಿ MSME ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ ಅವರು ಏನಿದ್ದಾರೆ ಅವರು ನಿಮ್ಗೆ ಈ ಲೀಡ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ ಅನ್ನೋರನ್ನ ಅಪಾಯಿಂಟ್ ಮಾಡ್ತಾರೆ NPC ಅಥವಾ QCI ಅನ್ನೋ ಒಂದು ಸಂಸ್ಥೆ ಕಡೆಯಿಂದ. ಅಂಡ್ ಮೂರನೇದಾಗಿ ಇಲ್ಲಿ ನಿಮ್ಗೆ 80% ಕನ್ಸಲ್ಟೆಂಟ್ ಫೀ ಅನ್ನ ಗವರ್ಮೆಂಟ್ ಅವರು ಕವರ್ ಮಾಡ್ತಿದ್ದಾರೆ. ಅಂದ್ರೆ ಈ ಲೀಡ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ ಅವ್ರು ಏನಿರ್ತಾರೆ ಅವರಿಗೆ ನೀವು ಒಂದಷ್ಟು ಫೀಸ್ ಅನ್ನ ಪೇ ಮಾಡ್ಬೇಕಿರುತ್ತೆ. ಸೊ ಆ ಫೀಸ್ ಅಲ್ಲಿ ಏನಿದೆ 80% ಅನ್ನೋದು ಗವರ್ಮೆಂಟ್ ಅವರೇ ಪೇ ಮಾಡ್ತಾರೆ, ಅಂಡ್ ಮಿಕ್ಕಿ 20% ಅನ್ನೋದನ್ನ ನೀವು ಪೇ ಮಾಡ್ಬೇಕಿರತ್ತೆ. ಸೊ ಇದಾಗಿತ್ತು ಈ ಸ್ಕೀಮ್ ನ ಬಗೆಗಿನ ಒಂದು ಇನ್ಫಾರ್ಮೇಶನ್. ಈಗ ನೋಡೋಣ ಈ ಸ್ಕೀಮ್ ನ ಅಡಿಯಲ್ಲಿ ನೀವು ರಿಜಿಸ್ಟರ್ ಆಗ್ಬೇಕಂದ್ರೆ ಯಾವ ಡಾಕ್ಯುಮೆಂಟ್ಸ್ ಅನ್ನೋದು ಬೇಕಿರುತ್ತೆ ಅಂತ. ಸೊ ಮುಂಚೆನೆ ಹೇಳ್ದಾಗೆ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದನ್ನ ನೀವು ಕ್ರಿಯೇಟ್ ಮಾಡ್ಕೋಬೇಕಿರುತ್ತೆ. ಹಾಗೆ ಉದ್ಯಮ್ ರಿಜಿಸ್ಟ್ರೇಷನ್ ಅನ್ನ ನೀವು ಮಾಡ್ಸಿರ್ಬೇಕಿರುತ್ತೆ. ಮುಂಚೆನೆ ಹೇಳ್ದಾಗೆ ನೀವು ಈ ಹಕ್ದರ್ಶಕ್ ಟೀಮ್ ಏನಿದೆ ಅವರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಕೂಡ ನೀವು ಅಸಿಸ್ಟೆನ್ಸ್ ಅನ್ನ ಪಡ್ಕೋಬಹುದು. ಸೊ ಅವರ ಕಾಂಟ್ಯಾಕ್ಟ್ ನಂಬರ್ ಅನ್ನ ನಾವು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೇವೆ. ಹಾಗೆ ಇನ್ ಕೇಸ್ ನೀವು ಇಮೇಲ್ ಮಾಡ್ಬೇಕಂದ್ರೆ ಕೂಡ ಅವರ ಇಮೇಲ್ ID ಅನ್ನ ಕೂಡ ನಾವಿಲ್ಲಿ ನಿಮ್ಗೆ ತೋರಿಸಿದ್ದೇವೆ. ನೀವು ಅವರನ್ನ ಈಸಿಯಾಗಿ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿವರೆಗೂ ನೋಡಿದ್ರಿ ನೀವು ಹೇಗೆ ಹಕ್ದರ್ಶಕ್ ನಲ್ಲಿ ವಿಧವಾದಂತ ಸ್ಕೀಮ್ಸ್ ಇದೆ, ಹೇಗೆ ಅಪ್ಲೈ ಮಾಡ್ಕೋಬೇಕು, ಹೇಗೆ ನಿಮ್ಮ ಎಲಿಜಿಬಿಲಿಟಿಯನ್ನ ನೀವು ಚೆಕ್ ಮಾಡ್ಕೋಬಹುದು ಅಂತ. ಸೊ ಖಂಡಿತ ನೀವು ಈ ಹಕ್ದರ್ಶಕ್ ಅನ್ನ ಟ್ರೈ ಮಾಡಿ. ನಿಮ್ಗೆ ಯಾವ ಸ್ಕೀಮ್ಸ್ ಅನ್ನೋದು ಎಲಿಜಿಬಲ್ ಇದೆ, ಹಾಗೆ ಯಾವ ರೀತಿ ನೀವು ಅಪ್ಲೈ ಮಾಡ್ಬೇಕಿರುತ್ತೆ ಅನ್ನೋದನ್ನ ಕೂಡ ನೀವು ತಿಳ್ಕೊಳ್ಳಿ. ಇದಾಗಿತ್ತು ಇವತ್ತಿನ ಗ್ರೋ ವಿತ್ ಕೆನಾರಾ ಸೆಷನ್. ಸೊ ಇಲ್ಲಿವರೆಗೂ ನಿಮ್ಗೆ ಏನಾದ್ರೂ ಕ್ವೆಶನ್ಸ್ ಅಥವಾ ಡೌಟ್ಸ್ ಇದ್ರೆ ದಯವಿಟ್ಟು ಅನ್ಮ್ಯೂಟ್ ಮಾಡಿ ಕೇಳಿ, ನಾವು ನಿಮ್ಗೆ ಆನ್ಸರ್ ಮಾಡ್ತೀವಿ. ಮುಂದೆ ಇನ್ನೊಂದು ಗ್ರೋ ವಿತ್ ಕೆನಾರಾ ಸೆಷನ್ ಅಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.